ಮೈಗೆಲ್ಲ ಬೂದಿ ಹಚ್ಕೊಂಡವನೆಲ್ಲ ನಾಗಾಸಾಧು, ಮೈಗೆಲ್ಲ ಬೂದಿ ಎತ್ಕೊಂಡು ಬಟ್ಟೆ ಹಾಕ್ಕೊಂಡಿಲ್ದವನು ಅಘೋರಿ ಅನ್ನುವ ತತ್ವಕ್ಕೆ ನಾವು ಬರ್ತಾ ಇದ್ದೀವಿ. ಇದು ಬಹಳ ತಪ್ಪು ಪರಿಕಲ್ಪನೆ, ಆಯ್ತಾ. ಮತ್ತಿನ್ನೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಘೋರಿ ಅಂದಿಕೊಳ್ಳೆ ಭಯಂಕರ ಅಂತ ತಿಳ್ಕೊಂಡಿದ್ದಾರೆ, ಅದು ತಪ್ಪು. ಅಘೋರಿ ಅಂದರೆ ಘೋರ ಅಂದರೆ ಭಯಂಕರ, ಅಘೋರ ಅಂದರೆ ಭಯವಿಲ್ಲದ್ದು ಅಂತ. ಅವ್ರು ಯಾರಿಗೂ ಭಯವನ್ನು ಹುಟ್ಟಿಸ್ದಲೆ, ಯಾರಿಗೂ ತೊಂದರೆಯನ್ನು ಕೊಡ್ದಲೆ, ಅವರ ಸದ್ಗತಿಗೋಸ್ಕರ ಸಾಧನೆಯಲ್ಲಿ ಮುಳುಗಿಸಿಕೊಳ್ಳುವವರು. ಜೊತೆಗೆ ಕೆಲವರು ಹೇಳ್ತಾರೆ ಹೆಣ ತಿಂತಾರೆ, ತ್ಯಾಜ್ಯದ್ದು ಇದನ್ನೆಲ್ಲ ತಿಂತಾರೆ, ಹೊಲಸು ತಿಂತಾರೆ ಅಂತ. ಆ ಅಘೋರಿ ತತ್ವದಲ್ಲಿ ಏನು ಹೇಳತ್ತೆ ಅಂದರೆ, ಈ ನಿಮ್ಗೆ ಯಾರಿಗೂ ಲೋಕಕ್ಕೆ ಏನು ಬೇಡ ಅಂತ ಬಿಸಾಕ್ತಿರೋ ಅದನ್ನು ತಿಂದ್ಕೊಂಡಾದರೂ ನಾನು ಪರಮಾತ್ಮನನ್ನು ಕಾಣ್ತೀನಿ, ಪರಮಾತ್ಮನ ಹತ್ರ ಹೋಗ್ತೀನಿ ಅನ್ನುವ ತತ್ವ ಇದ್ದದ್ದು. ಅದು ಈಗ ಏನಾಗಿದೆ ಅಂದರೆ ಮಾರ್ಪಾಟ ಆಗ್ತಾ ಬರ್ತಾ ಇದೆ. ಒಂದು ಬುರುಡೆ ಇಟ್ಕೊಂಡ್ಬಿಟ್ಟಿದ ತಕ್ಷಣ ಒಂದು ದೊಡ್ಡ ಸಾಧಕ, ಕಪಾಲ ಇಟ್ಕೊಂಡಿದ ತಕ್ಷಣ ಅವನು ದೊಡ್ಡ ಸಾಧಕ, ಮತ್ತು ಔಟ್ಲುಕ್ ಬೂದಿ ಬಳ್ಕೊಂಡು ನಗ್ನ ರೀತಿಯಲ್ಲಿ ಗಂಟೆಗಳನ್ನು ಹಾಕ್ಕೊಂಡು ಚೈನ್ಗಳಿಂದ ಸರಪಳಿ ಕಟ್ಕೊಂಡ್ಬಿಟ್ರೆ ಸಾಧಕರು ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಬಹಳಷ್ಟು ಪರಿವರ್ತನೆ ಆಗ್ತಿದೆ. ಇದು ದುಃಖದ ವಿಚಾರ, ಆಯಿತಾ. ಈಗ ಪ್ರತಿಯೊಂದು ಈಗ ಏನು ಹೇಳಿದೆ 4 ಪಂಗಡಗಳಲ್ಲಿ ಅದರಲ್ಲೂ ಕೂಡ ಮತ್ತೆ 3 ವಿಭಜನೆ ಆಗತ್ತೆ. ದಿವ್ಯ, ವೀರ, ಪಶು ಅಂತ ಅವರು ಬದುಕುವ ಶೈಲಿಗಳು ಅಂತ ತಗೊಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಒಂದು ಅಖಾಡಕ್ಕೆ ಸೇರಿದವಳಾದ್ರೂ ನಾನು ನಾಡಿನಲ್ಲಿದ್ದೀನಿ. ನನಗೆ ದೀಕ್ಷೆ ಕೊಡುವಾಗ ನನ್ನ ಗುರು ಹಿರಿಯರು ಯಾವ ರೀತಿ ನೀವು ಬದುಕ್ತೀರಾ ಆದರೆ ಮತ್ತೆ 3 ವಿಭಜನೆ ಆಗುತ್ತೆ. ಒಂದು ಗಡಿ ಅಂದರೆ ಬಾರ್ಡರಲ್ಲಿ ಬದುಕುವಂಥದ್ದು, ಊರ ಒಳಗಡೆ ಪ್ರವೇಶ ಮಾಡಲ್ಲ ಅಂತ ದೀಕ್ಷೆಯನ್ನು ತಗೊಳ್ಳೋದು. ಇನ್ನೊಂದು ಊರಿನಲ್ಲಿಯೂ ಇರ್ತೀನಿ, ನನ್ನ ನೇಮಾಚಾರದಲ್ಲೂ ಇರ್ತೀನಿ ಅನ್ನುವಂಥದ್ದು ಒಂದು ದೀಕ್ಷೆ ತಗೊಳ್ಳುವಂಥದ್ದು. ಇವೆರಡನ್ನು ಹೊರತುಪಡಿಸಿ ಸ್ಮಶಾನ ಮತ್ತು ಗುಹೆಗಳಲ್ಲಿ ಇರುವಂಥದ್ದು, ಇವೆರಡು ಸೇರಿ ಒಂದು, ಅಲ್ಲಿಗೆ 3 ರೀತಿ ದಿವ್ಯ, ವೀರ, ಪಶು ಅಂತ. ಇದರಲ್ಲಿ ಮತ್ತೆ ವಿಭಜನೆ ಆಗತ್ತೆ. ಏನು, ಮದುವೆ ಆಗಬಹುದಾ ಇಲ್ವಾ, ಮತ್ತೆ ಕಾಷ್ಟ ಬಟ್ಟೆ, ಒಂದು ರೀತಿ ಉಪ ಪಂಗಡಗಳ ರೀತಿಯಲ್ಲಿ. ಪಂಗಡ ಅಲ್ಲ, ನಾವು ತಗೊಳ್ಳುವ ಪದ್ಧತಿಯಲ್ಲಿ ನಾನು ಯಾವ ರೀತಿ ಬದುಕಬಲ್ಲೆ, ನನ್ನ ಕೆಪಾಸಿಟಿ ಏನು ಅನ್ನೋದನ್ನ ಡಿವಿಷನ್ ಮಾಡ್ಕೊಳ್ಳುವಂಥದ್ದು ತಿಳ್ಕೊಂಡು ಅದಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇಂಗ್ಲಿಷ್ ಮೀಡಿಯಂ ಬರಲ್ಲ, ಕನ್ನಡ ಮೀಡಿಯಂಗೆ ಹೋಗ್ತೀನಿ, ನಿಮ್ಗೆ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತೀರಾ, ಆಯ್ತಾ. ಇಲ್ಲ ಇನ್ನೊಬ್ರು ಅದರಲ್ಲಿ ಸಬ್ ಡಿವಿಷನ್ ಇರುತ್ತೆ, ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂತೀನಿ, ಇಲ್ಲ ಸಂಸ್ಕೃತ ತಗೋತೀನಿ, ಆಪ್ಷನ್ಸ್ ಆ ಥರ. ಅಂದರೆ ಇಲ್ಲಿ ಏನಾಗಿದೆಯಪ್ಪ, ಯಾವುದೇ ಒಂದು ಧರ್ಮಾಚಾರದಲ್ಲಿ ಯಾರಿಗೂ ತೊಂದರೆಯಾಗದೆ, ಯಾರಿಗೂ ಮೋಸ ಮಾಡ್ದಲೆ ನೀನು ಹೇಗೆ ಬದುಕ್ತೀಯ ಅದಕ್ಕೆ ತಕ್ಕಂತೆ ನೀನು ದೀಕ್ಷೆ ತಗೊಂಡು ಧರ್ಮಾಚಾರವನ್ನು ನಡೆಸಿಕೋ ಅಂತ ಇರುವಂತಹ ಆದ್ಯತೆಗಳು. ಇಲ್ಲಿ ಒಂದು ಸಾಧನೆಗೆ ಬಂದಾಗ ನೀನು ಮದುವೆನೇ ಆಗಬಾರ್ದು, ಸನ್ಯಾಸಿಯಾಗಿ ಇರಬೇಕು ಅಂದರೆ ಸಂಸಾರವನ್ನು ತ್ಯಜಿಸ್ಬೇಕಂತ ಎಲ್ಲೂ ಹೇಳಿಲ್ಲ. ಹಾಗಿದ್ದಿದ್ರೆ ಋಷಿ ಮಹರ್ಷಿಗಳಾಗಿರ್ಬೋದು, ಅಥವಾ ನಾವು ಇತ್ತೀಚೆಗೆ ನೋಡ್ತೀವಲ್ಲ ನವಗ್ರಹ, ದಂಪತಿ ಸಮೇತ ನವಗ್ರಹ ಯಾಕಿರ್ತಿದ್ರು ಅಂದರೆ ಇಲ್ಲಿ ಏನಾಗ್ತಾ ಇದೆ, ಕೆಲವೊಂದು ತಪ್ಪು ತಿಳುವಳಿಕೆ ಅನ್ಬೇಕೋ ಅಥವಾ ಪೂರ್ಣ ಮಾಹಿತಿ ಇಲ್ದಲೇ ಪೀಠವನ್ನು ಅಲಂಕರಿಸಿದ್ದಾರೆ ಅನ್ಬೇಕೋ ಗೊತ್ತಿಲ್ಲ. ಆದರೆ ಇಲ್ಲೇನಾಗುತ್ತೆ, ನಿಜವಾದ ಒಂದು ದೀಕ್ಷಾ ಕಾರ್ಯಕ್ರಮವನ್ನು ತಗೊಳ್ಳುವಾಗ ನೀನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಮಾಡುವಂಥ ಕೆಲವೊಂದು ಸೂಚನೆಗಳಿದೆ ನಮ್ಮ ಗುರುಕುಲದ ಪದ್ಧತಿಯ ಪ್ರಕಾರ. ಇಲ್ಲೇನಾಗುತ್ತೆ, ಅದನ್ನೆಲ್ಲ ಕೆಲವರು ಮದುವೆ ಆಗಬಾರ್ದು, ಸನ್ಯಾಸತ್ವದಲ್ಲೇ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಗುರುಕುಲದಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ, ನಿನಗೆ ಮದುವೆನೇ ಆಗದೆ ಅನುಭವನೇ ಇದೆ, ಒಬ್ಬ ಸಂಸಾರಸ್ಥ ನಿನ್ನ ಹತ್ರಕ್ಕೆ ಬಂದಾಗ ನೀನೇನು ಪರಿಹಾರ ಕೊಡ್ತೀಯ, ಏನು ಅವ್ರಿಗೆ ಸೂಚಿಸ್ತೀಯ, ಅದ್ರ ಅನುಭವನೇ ಇಲ್ಲ ಅಂದಾಗ, ದುಃಖಗಳ, ನೋವುಗಳ, ಸುಖಗಳ ಅನುಭವವೇ ನಿನಗಿಲ್ಲ ಅಂದಾಗ ನೀನು ಅವ್ರಿಗೆ ಮಾರ್ಗದರ್ಶನ ಹೇಗೆ ಕೊಡ್ತೀಯ. ಅಂದರೆ ಹೆಂಗೆ ಅಂದರೆ, ನೀವು BSc ಸ್ಟೂಡೆಂಟು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಕೌಂಟೆಂಟ್ ಆಗ್ತೀನಿ ಅಂದ್ರೆ ಆಗುತ್ತಾ? ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನೀವು ಬದುಕಿ, ಧರ್ಮವನ್ನು ಉಳಿಸಿ, ಆಚಾರವನ್ನು ಬೆಳೆಸಿ, ಪ್ರಕೃತಿಯ ಜೊತೆಗೆ ಇರಿ ಅಂತ ಹೇಳುವಂಥದ್ದು ವಿಧ. ಆ ವಿಧದಲ್ಲಿ ಇರ್ತಕ್ಕಂಥ ಸಾಕಷ್ಟು ಮಹಾತ್ಮರು ಈ ಕುಂಭಮೇಳದಲ್ಲಿ ಬರ್ತಾರೆ.